ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋಭಾ ಮಂಜು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಅಮ್ಮ, ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಏನೇನಾಗುತ್ತೆ ಅಂಥೇಳಿ ಇವತ್ತು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಂದುಬಿಟ್ಟು 9 ಗಂಟೆ 10 ನಿಮಿಷ. ತಿಂಡಿ ಆಗಿಲ್ಲ. ಏನು ಟಿಫನ್ ಮಾಡೋಣ ಮಗಳೇ? ಏನು ಟಿಫನ್ ಮಾಡೋಣ? ಹಾಯ್ ಮಾಡು, ಹಾಯ್ ಮಾಡು, ಹಾಯ್. ಬಾ ಮಾಡೋಣ, ನೋಡೋಣ. ಬಾ ಬೇಗ. ನಿಂಗೇನು ಬೇಕು? ಏನು ಗೊತ್ತಾ, ನೈಟಲ್ಲಿ ನಮ್ಮ ಹಸ್ಬೆಂಡು ಬಾದಾಮ್ ನೆನೆಸು ಅಂತ ಹೇಳಿದರು. ಹಾಗಾಗಿ ನಾನು ನೆನೆಸ್ಬಿಟ್ಟು ಇದ್ರಲ್ಲಿ ಇಟ್ಟಿದ್ದೆ. ಸೊ ಮುಚ್ಚಿ ಇಟ್ಟಿದ್ನಲ್ಲ, ಅವ್ರು ನೋಡಿಲ್ಲ. ಆಮೇಲೆ ಬಂದು ಇದ್ರಲ್ಲಿ ನಿಂಚೋಗಿದ್ದಾರೆ. ಇವತ್ತು ಎರಡೆರಡು ಸರಿ ಬಾದಾಮ್ ಇದೆ. ಯಾರ್ಯಾರು ತಿಂತೀರಾ ಬಾದಾಮು? ನೀನು ತಿಂತೀಯಾ? ಇವಾಗ ಏನು ಟಿಫನ್ ಮಾಡೋಣ? ಚಿತ್ರಾನ್ನ ಮಾಡೋಣ. ಚಿತ್ರಾನ್ನ ಮಾಡ್ಕೊತೀನಿ. ಹಶ್ವಾಗ್ತಿದೆ, ಆಲ್ರೆಡಿ ಟೈಮ್ ಆಗಿದೆ. ನೋಡೋಣ ಆಮೇಲೆ. ತರಕಾರಿಗಳು ಏನೂ ಇಲ್ಲ. ಇವಾಗ ಏನು ಮಾಡಿ ಕಳಿಸ್ಬೇಕು ಇವತ್ತು ಸ್ವಲ್ಪ. ಅದರಲ್ಲೂ ನಾವು ಡಿಸೆಂಬರ್ಗೆ ಮನೆ ಚೇಂಜ್ ಮಾಡ್ತಾಯಿದ್ದೀವಿ. ಲೀಸ್ ಮುಗಿಯುತ್ತೆ. ಹಾಗಾಗಿ ಮತ್ತೆ ಈ ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಮಾಡುವಾಗ ತುಂಬ ಕಷ್ಟ ಆಗುತ್ತೆ ಅಂಥೇಳಿ ನಾನು ಬೇಡ, ರೇಷನ್ ಆ ಮನೆಗೆ ಹೋದ್ಮೇಲೆ ತೊಗೊಳ್ಳೋಣ ಅಂದ್ಕೊಂಡಿದ್ದೆ. ಬಟ್ ಫುಲ್ ಖಾಲಿಯಾಗಿರೋದ್ರಿಂದ ಸ್ವಲ್ಪ ಐಟಮ್ಸ್ನ ತೊಗೋಬೇಕು ಅಂಥೇಳಿ ಎಲ್ಲ ಲೀಸ್ಟ್ ಮಾಡಿ ಇಟ್ಟಿದ್ದಾರೆ. ಇವತ್ತು ಕಳಿಸ್ಬೇಕು. ಏನು ಮಗಳೇ, ಏನು ಬೇಕು ನಿಮಗೆ? ಫ್ರಿಜ್ಜಲ್ಲಿ ಏನೂ ಇಲ್ಲ. ಹಣ್ಣಿ ಎಲ್ಲ ತರಬೇಕು ಇವತ್ತು. ಫ್ರೆಂಡ್ಸ್, ನಮ್ಮ ಬೆಳಗಿನ ತಿಂಡಿ ರೆಡಿ ಆಯಿತು. ಪಲಾವ್ ಮಾಡಿದ್ದೆ. ಏನು ಪಲಾವ್ ಗೊತ್ತಾ? ಬೀಟ್ರೋಟ್ ಪಲಾವು. ಚೆನ್ನಾಗೋಗಿದೆಲ್ಲ ಮಗಳೇ? ನಿಂದು ನಮ್ಮ ಧನ್ವಿತ ನೋಡ್ರಿ, 2 ಜಡೆ ಹಾಕೊಂಡ್ಬಿಟ್ಟಿದ್ದಾಳೆ ಇವತ್ತು. ಸೂಪರಾಗಿ ಕಾಣಿಸ್ತಿದ್ದಾಳೆ. ಸೂಪರ್. ಬಿಡು ಬಿಡು, ಮುಟ್ಟಂಗಿಲ್ಲ. ಮುಟ್ಟಿದ್ರೆ ಬಿದ್ದೋಗುತ್ತೆ. ಟಿಫನ್ ಮಾಡೋಣ. ಡಿಮಾರ್ಟಿಂದ ಸ್ವಲ್ಪ ಐಟಮ್ಸ್ ತಂದಿದ್ದಾರೆ. ಏನೇನು ತಂದಿದ್ದಾರೆ? ಅವಳು ಬೇರೆ ಮಲ್ಕೊಂಬಿಟ್ಲು, ನನ್ನ ಮಗಳು ಧನ್ವಿತ. ಅವಳು ಎದ್ದೇಳೋಳೊಳಗೆ ಎಲ್ಲ ಜೋಡಿಸಿ ಇಟ್ಕೊತೀನಿ. ಇಲ್ಲ ಅಂದರೆ ಏನೇನು ತಂದಿದ್ದಾರೆ ನೋಡ್ಕೊಂಡು ತಿಂಡಿ ಏನಾದರೂ ತಂದರೆ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗುತ್ತೆ. ಯಾಕಂದರೆ ಜ್ಯೂಸ್ ಇವಾಗ ಆಲ್ರೆಡಿ ಖಾಲಿ ಆಗ್ತಾ ಬಂದಿದೆ. ಹಾಗಾಗಿ ಅವಳನ್ನ ಮಲಿಸ್ಬಿಟ್ಟು ಇವಾಗ ಎತ್ತಿಟ್ಕೊಳ್ಳೋಣ ಅಂತ ಬಂದೆ. ನೋಡೋಣ ಏನೇನು ತಂದಿದ್ದಾರೆ ಅಂತ ಹೇಳಿ. ಎಲ್ಲ ಸ್ವಲ್ಪ ತರಕ್ಕೆ ಹೇಳಿದೆ. ಮತ್ತು ನಮ್ಮ ಮನೆ ಶಿಫ್ಟ್ ಮಾಡಬೇಕು ಅಂದರೆ ಮತ್ತೆ ಇಲ್ಲಿಂದ ತೊಗೊಂಡೋಗಿಲ್ಲ ಅಲ್ಲ ಜೋಡಿಸ್ಕೊಡೋದು, ಮತ್ತು ಅಲ್ಲಿ ತೊಗೊಂಡೋಗಿ ಮತ್ತೆ ಅಲ್ಲೆಲ್ಲ ಜೋಡಿಸ್ಕೊಳ್ಳೋದು ಹಿಂಸೆ ಆಗುತ್ತೆ. ಅದರಲ್ಲೂ ನನಗೆ ಈ ಸರಿ ಅಂತೂ ಆಗೋದೇ ಇಲ್ಲ. ನನಗೆ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಇಷ್ಟೊಂದು ಕಷ್ಟ ಇದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾನು ತುಂಬ ಏನೇನೋ ಆಸೆಗಳು ಇಟ್ಕೊಂಡಿದ್ದೆ, ಬಟ್ ಯಾವುದೂ ಆಗಲ್ಲ. ಯಾಕಂದರೆ ಇವಾಗ ಚೆಕಪ್ಗೆ ಹೋಗ್ಬೇಕಷ್ಟೆ. ಅದು ಬಿಟ್ಟರೆ ನಾನು ಕೆಳಗಡೆ ಇಳಿಯೋಂಗೆ ಇಲ್ಲ, ಇದನ್ನು ಮಾಡೋಂಗಿಲ್ಲ. ಬಟ್ ವಿಧಿ ಇಲ್ಲ, ಮಾಡಲೇಬೇಕು. ಇಲ್ಲಿ ಸ್ವಲ್ಪ ಏನೋ ಮಾಡ್ಕೊತಿದ್ದೀನಿ ಅಷ್ಟೇ. ಎಲ್ಲದನ್ನು ಮಾಡೋಕ್ಕಂತೂ ನನ್ನ ಕೈಯಲ್ಲಾಗಲ್ಲ. ಅವರು ಡ್ಯೂಟಿಗೆ ಹೋದರು, ಸೆಕೆಂಡ್ ಶಿಫ್ಟು. ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಅದು ಏನೇನು ತಂದಿದ್ದಾರೆ? ಸಾಂಬಾರು ಪುಡಿ ಖಾಲಿಯಾಗಿತ್ತು. ಮತ್ತೆ ಏನೋ ಊರಲ್ಲಿ ಬಿಸಿಲು ಬಂದಿಲ್ಲ ಅಂತ ಮಾಡಿಲ್ಲ ಅಂದರು. ಹಾಗಾಗಿ 4 kg ತಂದಿದ್ದಾರೆ. ಎಷ್ಟಿದೆ? ಕಾಫಿ ಪೌಡ್ರು. ನಾವು ಕಾಫಿ ಕುಡಿಯೋಲ್ಲ, ಟೀ ಕುಡಿಯೋದು. ನಮ್ಮ ಅತ್ತೆ ಮಾವ ಬಂದರೆ ಮಾತ್ರ ಕಾಫಿ ಕುಡಿಯೋದು. ಹಾಗಾಗಿ ಖಾಲಿ ಹೆಚ್ಚು ತೊಗೊಂಡು ಬಂದಿದ್ದಾರೆ. ಮೆಡಿಮಿಕ್ಸ್ ನಮ್ಮ ಹಸ್ಬೆಂಡ್ ಯೂಸ್ ಮಾಡೋದು, ನಾನಲ್ಲ. ದೀಪದೆಣ್ಣೆ 1 ಲೀಟ್ರ್ ಇತ್ತು. ಸೊ ಇನ್ನೊಂದು ಲೀಟ್ರು ತೊಗೊಂಡು ಬನ್ನಿ ಮತ್ತೆ ಅಂತ. ಹಪ್ಪಳ ಖಾಲಿ ಆಗಿಬಿಟ್ಟಿತ್ತು, ಹಂಗಾಗಿ ಥರ ಕೇಳಿದ್ದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್.
ಇದು ಲಕ್ಸು ನಂದು, ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ಕೊಬ್ಬರಿ ಎಣ್ಣೆ ಸ್ವಲ್ಪ ಇತ್ತು, ಅವಳಿಗೆ ಇದನ್ನೇ ಹಾಕೋದು ನಾನು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾವು ಫಸ್ಟು MPR ಯೂಸ್ ಮಾಡ್ತಾಯಿದ್ವಿ, ಸರಿ ನೋಡೋಣ ಟ್ರೈ ಮಾಡೋಣ ಅಂತ ತೊಗೊಂಡ್ವಿ, ಬಟ್ ತುಂಬ ಚೆನ್ನಾಗಿದೆ. ಅಯ್ಯಂಗಾರವ್ರದ್ದು ಚೆನ್ನಾಗಿ ಬರುತ್ತೆ. ಡಾಬರ್ ನಾನು ಯೂಸ್ ಮಾಡೋದಿದ್ದೇನೆ. ತುಪ್ಪ GRB ಸ್ವಲ್ಪ ಇತ್ತು, ಖಾಲಿ ಆಗೋಕ್ಕಾಗುತ್ತೆ. ಡೇಟ್ಸು 2 ತಂದಿದ್ದಾರೆ. ಅವಳಿಗೆ ತೋರಿಸ್ಬಿಟ್ರೆ ಊಟ ಇರಲ್ಲ, ಅದಕ್ಕೆ ಫಸ್ಟ್ ಎತ್ತಿಡು ಅಂತಂದರು. ಯಾವಾಗಾದ್ರೂ ನೋಡ್ಕೊಂಡ್ಬಿಡ್ತಾಳೆ, ಅವಳು ಮಲಗಿದ ಮೇಲೆ ಎತ್ತಿಡೋಣ ಅಂತ ಅಂದ್ಕೊಂಡು ಹಾಗೆ ಇಟ್ಟಿದ್ದೀನಿ. ಡೈಲಿ 1-2 ಕೊಡ್ತೀನಿ. ನಾನು ಒಂದು ಡೈಲಿ 3-4 ತಿಂತೀನಿ. ಇವಾಗ ಆಲ್ಮೋಸ್ಟ್ ಒಂದು 5 ಮಂತಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತಿನ್ನೋದಕ್ಕೆ. ಹಿಟ್ಟು ಏನಕ್ಕೆ ತಂದಿದ್ದಾರೋ ಗೊತ್ತಿಲ್ಲ, ನಾನೇನು ಹೇಳಿರಲಿಲ್ಲ. ಅಗ್ನಿ ಟಾಟಾ ಅಗ್ನಿ ಟೀ ಸೂಪರಾಗಿ ಬರುತ್ತೆ ನಿಜವಾಗ್ಲೂ. ಒಂದ್ಸರಿ ಯೂಸ್ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನಾವು ಫಸ್ಟು ಬೇರೆ ಎಲ್ಲ ಯೂಸ್ ಮಾಡ್ತಾಯಿದ್ವಿ, ಇದನ್ನು ಯೂಸ್ ಮಾಡೋಕ್ಕೆ ಆಲ್ಮೋಸ್ಟ್ ಒಂದು 2 ವರ್ಷ ಆಯ್ತೇನೋ. ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಬಿಟ್ಟು ಬೇರೆ ಯೂಸ್ ಮಾಡೋಕ್ಕೆ ಮನಸ್ಸಾಗಲ್ಲ. ಬೇಳೆ, ತೊಗರಿ ಬೇಳೆ ಮನೆಯಾಗಿತ್ತು. ಸಾಲ್ಟು, ಕಲ್ಲುಪ್ಪು ಇತ್ತು, ಅದಕ್ಕೂ ಒಂದು ಈರುಳ್ಳಿ ತರಿಸಿದೆ. ಉದ್ದಿನಬೇಳೆ ದೋಸೆಗೆ ಉದ್ದಿನಬೇಳೆ ಖಾಲಿ ಆಗಿತ್ತು. ಚೀಲ ಆ್ಯಕ್ಚುಲಿ ನಾವು ಯಾವಾಗಲೂ 5 ಲೀಟ್ರದೇ ತರಿಸೋದು. ಯಾವಾಗಲೂ 5 ಲೀಟ್ರ್ ತಂದರೆ ಆಲ್ಮೋಸ್ಟ್ 4 ತಿಂಗಳ ಮೇಲೇ ಬರುತ್ತೆ. ಅಂದರೆ ಫುಲ್ ಖಾಲಿಯಾಗಿತ್ತು. ನಾನೇ ಪ್ಯಾಕೆಟಲ್ಲಿ ತೊಗೊಬನ್ನಿ, ಆ ಮನೆಗೆ ಹೋದ್ಮೇಲೆ ಒಂದ್ಸರಿ ಹೋಗಿ ಎಲ್ಲ ತರೋಕ್ಕಾಗುತ್ತೆ. ಇವಾಗ ಇನ್ನು 1-2 ತಿಂಗಳು, ಡಿಸೆಂಬರ್ 15ಗೆ ಲಾಸ್ಟ್ ಆಗುತ್ತೆ. ಆ್ಯಕ್ಚುಲಿ ನಾವು ನೆಕ್ಸ್ಟ್ ಮಂತೆ ನವಂಬರಲ್ಲೇ ಖಾಲಿ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡ್ತಾ ಇದ್ದೀವಿ, ಲೀಸ್ಗೆ ಏನಾದರೂ ಸಿಕ್ಕಿದ್ರೆ 100% ಬೇಗನೆ ಹೋಗ್ಬಿಡ್ತೀವಿ. ಯಾಕಂದರೆ ಬಾಡಿಗೆ ಕಟ್ಟೋಕ್ಕಾಗಲ್ಲ. ಇದು ಬಾಡಿಗೆಗೆ ಕೊಡ್ತೀವಿ ಅಂದರು, ಹಾಗಾಗಿ ನಾವು ಖಾಲಿ ಮಾಡ್ತಾ ಇರೋದು. ಬಾಡಿಗೆಗೆ ಅಂದರೆ ಇದು 15,000 ರೂಪಾಯಿ ಹೇಳಿದ್ರು, ಅಷ್ಟೆಲ್ಲ ಕಟ್ಟೋಕ್ಕಾಗಲ್ಲ. ಹಾಗಾಗಿ ಹೋಗ್ತಾ ಇದ್ದೀವಿ. ನಾನು ಈ ಮನೆಗೆ ಬಂದಾಗ ಧನ್ವಿತನ್ ಪ್ರೆಗ್ನೆನ್ಸಿಲೇ ನಾವು ಬಂದಿದ್ದು. ಇವಾಗಲೂ ಕೂಡ ಪ್ರೆಗ್ನೆನ್ಸಿ ಟೈಮಲ್ಲೇ ಖಾಲಿ ಮಾಡ್ತಾಯಿದ್ದೀವಿ. ಅದೆಲ್ಲ ನಡೆಸೋಕ್ಕಾಗಲ್ಲ. ಒಬ್ಬೊಬ್ರು ಹೇಳ್ತಾರೆ ಪ್ರೆಗ್ನೆಂಟ್ ಇರೋರು ಬೇರೆ ಮನೆಗೆ ಶಿಫ್ಟ್ ಆಗಬಾರ್ದು ಹಾಗೆ ಹಿಂಗೆ ಅಂತ. ನಾವೇನು ನಡೆಸಿಲ್ಲ, ಸ್ವಂತ ಮನೆ ಏನಲ್ಲ, ಬಾಡಿಗೆ ಮನೆ. ಹಾಗಾಗಿ ಮ್ಯಾಗಿ ಇದಾದರೆ ಸ್ವಲ್ಪ ತಿನ್ಬೋದು. ಇನ್ನೊಂದು ಬರುತ್ತಲ್ಲ ಅದ್ಯಾವುದು, ನೆನ್ನೆ ನಮ್ಮ ಮನೇಲಿ ಮ್ಯಾಗಿನೇ ಮಾಡಿದ್ರು. ಸೊ ನನಗೆ ಇಷ್ಟ ಆಗಲ್ಲ ಯಾಕೋ ಮ್ಯಾಗಿ ತಿನ್ಬೇಕು ಅಂತೆಲ್ಲ. ಏನೂ ಇಲ್ಲ, ಏನಿದು ಗೋಧಿ ಹಿಟ್ಟು ಮತ್ತು ಸಕ್ಕರೆ ಐತೆ ಅಷ್ಟೇ. ಸಕ್ಕರೆನೂ ನಾವು ಜಾಸ್ತಿ ಯೂಸ್ ಮಾಡಲ್ಲ.
ನಾನೇನೋ ಹೇಳಿದ್ದೆ, ಮಿಸ್ ಮಾಡಿದ್ದಾರೆ. ಸಾಬುದಾನಿ ತಂದಿಲ್ಲ ಆ್ಯಕ್ಚುಲಿ. ಸಾಬುದಾನಿ ಹೇಳಿದೆ ಪಾಯಸ ಮಾಡೋಕ್ಕಾಗುತ್ತೆ, ಚೆನ್ನಾಗಿರುತ್ತೆ, ತೊಗೊಂಡು ಬನ್ನಿ ಅಂತ. ಬಟ್ ತಂದಿಲ್ಲ. ತಿಂಡಿನೂ ಏನು ತೊಗೊಂಡು ಬಂದಿಲ್ಲ. ಇದೊಂದು ಡೇಟ್ಸ್ಬಿಟ್ಟು ಆ್ಯಕ್ಚುಲಿ ಇಷ್ಟೇ ತಂದಿರೋದು 2700 ರೂಪಾಯಿ ಆಯ್ತಂತೆ. ಇಷ್ಟೇ, ಏನೂ ಇಲ್ಲ, ಗೊತ್ತಿಲ್ಲಪ್ಪ, ಬಿಲ್ಲಿಲ್ಲ, ಅವ್ರ ಹತ್ರನೇ ಇದೆ. ಬಟ್ ಆಗಿರುತ್ತೆ. ಇನ್ನೂ ತುಂಬ ಐಟಮ್ಸ್ ಬೇಕು ಆ್ಯಕ್ಚುಲಿ, ನಾನು ಹೇಳಿಲ್ಲ. ನೋಡಿ ಡೇಟ್ಸ್ ತುಂಬ ಚೆನ್ನಾಗಿರುತ್ತೆ ಇದು. ತೋರಿಸಲ್ಲ ನಾನು, ಕಟ್ಬಿಟ್ಟು ಅವಾಗ ಎರಡು ಕೊಡೋದು. ಇಲ್ಲಾಂದರೆ ಒಂದೇ ದಿನ ಖಾಲಿ ಮಾಡ್ತಾಳೆ, ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ ಫ್ರೆಂಡ್. ಓಕೆ, ಇವಾಗೆಲ್ಲ ಎತ್ತಿಟ್ಬಿಟ್ಟು ಮುಂದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಷ್ಟೇ. ಆಗಲ್ಲ, ಯಾಕಂದರೆ ಅವಳು ಮಲ್ಕೊಂಡು ಅಂತ ಹಂಗೆ ಬಂದೆ. ನಾಳೆಗೆ 26 ವೀಕ್ ಕಂಪ್ಲೀಟಾಗಿ 27 ವೀಕ್ಸು ನಾಡಿನಿಂದ ರನ್ ಆಗುತ್ತೆ. ನನಗೆ ಯಾವಾಗ ಮುಗಿಯುತ್ತೋ ಅಂತ ಅನಿಸ್ಬಿಟ್ಟಿದೆ. ನಿಜವಾಗ್ಲೂ ತುಂಬ ಕಷ್ಟ ಅನ್ನಿಸ್ತಿದೆ. ಆಗಲ್ಲ, ಒಂದೊಂದ್ಸರಿ ತುಂಬ ಕಷ್ಟ. ಸೊಂಟ ಪೇನ್ ಬರ್ತಾಯಿದೆ ಇವಾಗಲೇ ಆಲ್ರೆಡಿ. ಏನು ಕೆಲಸ ಮಾಡಬೇಡ, ಬೆಡ್ ರೆಸ್ಟಲ್ಲೇ ಇರೋ ಅಂದಿದ್ದಾರೆ ಡಾಕ್ಟ್ರು. ಬಟ್ ಬೆಡ್ ರೆಸ್ಟ್ ಇರೋಕ್ಕಾಗಲ್ಲ ನನಗೆ. ಹೆಂಗಿರೋಣ, ಎಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಸಿಗ್ತೀನಿ. ನೆನ್ನೆ ನೆನೆಸಿರೋ ಬಾದಾಮು ಇವಾಗ 3 ಗಂಟೆ, ಇವಾಗ ತಿಂತಾಯಿದ್ದೀನಿ. ತಿನ್ನೋಕ್ಕೆ ಆಗಲಿಲ್ಲ, ಮರ್ತೇ ಹೋಗ್ಬಿಟ್ಟಿತ್ತು ನನಗೆ. ಹಾಗಾಗಿ ಇವಾಗ ಒಂದು 5-6 ಬಾದಾಮ್ ತೊಗೊಂಡೆ. ಇನ್ನೂ ಐತೆ, ತಿನ್ನೋಕ್ಕಾಗಲ್ಲಪ್ಪ ನನಗೆ. ನನ್ನ ಮಗಳು ಎದ್ಮೇಲೆ ಬಿಡಿಸ್ಕೊಡ್ತೀನಿ ಅಷ್ಟೇ. ಇವಾಗ ಎದ್ದಿದ್ದಾಳೆ. ತುಪ್ಪ ಬೀಜ ತುಪ್ಪಕ್ಕೋ, ಬಾ. ಕಾಫಿ, ಟೀ ಮಿಕ್ಚರ್ ಕೊಡ್ತೀನಿ ಬಾ. ರಾಗಿ ಮಿಕ್ಚರ್ ತಂದಿದ್ದಾರೆ, ತುಂಬ ಚೆನ್ನಾಗಿದೆ. ವಾಶ್ರೂಮ್ಗೆ ಹೋಗಿದ್ದಾಳೆ. ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕು, ತುಂಬಿಟ್ಟಿದ್ದೀನಿ. ಬ್ಲಾಕ್ ಟೀ ಮಾಡ್ತಾಯಿದ್ದೀನಿ. ಆ್ಯಂಡ್ ರಾಗಿ ಮಿಕ್ಚರು ನಾನು ಫಸ್ಟ್ ಟೈಮ್ ತಿಂತಾ ಇರೋದು, ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಫ್ರೆಂಡ್ಸ್, ಟೀ ಕುಡ್ದಾಯಿತು, ಮಿಕ್ಚರ್ ತಿಂದಾಯಿತು. ನಾನು ಭಗವದ್ಗೀತೆ ಬುಕ್ ಓದ್ತಾ ಇದ್ದೆ, ಸ್ವಲ್ಪ ಓದ್ದೆ. ನೋಡ್ರಿ ಧನ್ವಿತಾ ಆಟ ಆಡ್ತಾವಳೆ ಮಲ್ಗೆ ಎದ್ದು. ಹಾಯ್ ಬಾಯ್ ಹೇಳ ನೀನು, ಬಾಯೇನು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.